ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತವಾಗಿದೆ. ಎಡೆಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಆಗಿರುವಂತದ್ದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡೆಕುಮಾರಿ ಬೆಂಗಳೂರು ಕಣ್ಣೂರು ಘಾಟ್ ಮುರುಡೇಶ್ವರ ರೈಲು ಸಂಚಾರ ಇದರಿಂದ ಸ್ಥಗಿತವಾಗಿದೆ. ರೈಲ್ವೆ ಸಿಬ್ಬಂದಿಯಿಂದ ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಾರ್ಗ ಮಧ್ಯ ಸಿಲುಕಿದ ಪ್ರಯಾಣಿಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿರಂತರವಾಗಿ ಭಾರಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರೈಲ್ವೆ ಹಳಿಯ ಮೇಲೇನೆ ಗುಡ್ಡ ಕುಸಿತವಾಗಿರುವಂತ ಘಟನೆ ಇದು ಎಡೆಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡೆಕುಮಾರಿ ನೋಡಿ, ಈಗ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಮಣ್ಣು ಸಂಪೂರ್ಣವಾಗಿ ತೆರವು ಮಾಡಬೇಕಾಗತ್ತೆ. ಅದಾದ ನಂತರವೇ ಸಂಚಾರ ಆಗತ್ತೆ. ಬೆಂಗಳೂರು ಕಣ್ಣೂರು ಘಾಟ್ ಹಾಗೆಯೇ ಮುರುಡೇಶ್ವರ ರೈಲು ಸಂಚಾರ ಇದರಿಂದ ಸ್ಥಗಿತ ಆಗಿರುವಂತದ್ದು. ಸಹಜವಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಎಷ್ಟೊತ್ತಿಗೆ ಸರಿ ಹೋಗುತ್ತೆ ಏನು ಎತ್ತ ಅಂತ ಪ್ರಶ್ನಿಸ್ತಾ ಇದ್ರು. ಅವರಿಗೆಲ್ಲ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ರೈಲ್ವೆ ಸಂಚಾರದಲ್ಲಿ ವ್ಯತ್ಯಯ ಆಗರತ್ತೆ. ಇದರಿಂದ ಕಾರ್ಯಾಚರಣೆ ಎಷ್ಟೊತ್ತು ನಡೆಯುತ್ತೆ, ಈಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇತ್ತೀಚೆಗೆ ನೋಡಿ, ಹಾಸನ ಭಾಗದಲ್ಲಿ ಸ್ವಲ್ಪ ಮಳೆ ಸುರಿದ್ರೂ ರೈಲ್ವೆ ಟ್ರ್ಯಾಕ್ ಮೇಲೆ ಗುಡ್ಡ ಕುಸಿತ, ಕಲ್ಲು ಬೀಳುವಂಥದ್ದು, ಈ ಥರದ ಘಟನೆಗಳು ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಸದ್ಯ ಹಾಸನದ ಪರಿಸ್ಥಿತಿನ ಗಮನಿಸ್ತಾ ಇದ್ವಿ. ಈ ಹಿಂದೆ ಕೂಡ ಮಳೆಗಾಲದಲ್ಲಿ ಇದೇ ತರದೊಂದು ಪರಿಸ್ಥಿತಿ ಇತ್ತು, ಗುಡ್ಡ ಕುಸಿತ ಆಗಿದ್ದು ಸಮಸ್ಯೆ ಆಗಿದ್ದು. ಈಗ ಯಾವ ತರದ ಸಿಚುವೇಶನ್ಸ್ ಇದೆ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಎಡಕುಮರಿಯಲ್ಲಿ ಬೆಳಗಿನ ಜಾವ 4:15ಕ್ಕೆ ಬೃಹದಾಕಾರದ ಬಂಡೆ ರೈಲ್ವೆ ಹಳಿ ಮೇಲೆ ಕುಸಿದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಒಂದು ಕಡೆ ಬಂಡೆ ಕುಸಿತ ಆದ್ರೆ ಇನ್ನೊಂದ್ ಕಡೆ ನಿರಂತರವಾಗಿ ಮಣ್ಣು ಕುಸಿತ ಇದೆ ಎನ್ನುವ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಕಣ್ಣೂರು ಬೆಂಗಳೂರು ಮಾರ್ಗವಾಗಿ ಮುರುಡೇಶ್ವರಕ್ಕೆ ಹೋಗುತ್ತಿದ್ದಂತಹ ಟ್ರೈನ್ ಏನಿದೆ ಅದು ಸಂಪೂರ್ಣವಾಗಿ ಈಗಾಗಲೇ ಸ್ಥಗಿತ ಆಗಿದೆ ಅನ್ನುವ ಮಾಹಿತಿ ಇರುವಂತದ್ದು. ಅದರಲ್ಲೂ ಸಕಲೇಶಪುರ ತಾಲೂಕಿನ ಎಡಕುಮರಿ ಬಳಿ ಈ ರೀತಿಯಾದಂತಹ ಘಟನೆ ಆಗಿರ್ತಕ್ಕಂಥದ್ದು. ಮತ್ತೊಂದು ರೈಲು ಬೆಂಗಳೂರಿನಿಂದ ಅದು ಕೂಡ ಮಂಗಳೂರು ಮಾರ್ಗವಾಗಿ ಹೋಗ್ತಿದ್ದಂತಹ ರೈಲು ಸದ್ಯಕ್ಕೆ ಏನು ಸಕಲೇಶಪುರ ರೈಲ್ವೆ ಸ್ಟೇಷನ್ ನಲ್ಲಿ ಕೂಡ ಸ್ಟಾಪ್ ಆಗಿದೆ ಅನ್ನುವ ಮಾಹಿತಿ ಇರುವಂತದ್ದು. ಅವರಿಗೆ ಅಲ್ಲಿನ ಏನು ಉಪಹಾರದ ವ್ಯವಸ್ಥೆಯನ್ನು ಕೂಡ ರೈಲ್ವೆ ಸಿಬ್ಬಂದಿಗಳು ರೈಲ್ವೆ ನಿಲ್ದಾಣದಲ್ಲಿ ಮಾಡಿಕೊಟ್ಟಿರುವಂತದ್ದು. ಈಗಾಗಲೇ ಬಂಡೆ ಮತ್ತೆ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡ್ಲಿಕ್ಕೆ ರೈಲ್ವೆ ಸಿಬ್ಬಂದಿಗಳು ಅಲ್ಲಿಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಒಂದು ಕಡೆ ಮಣ್ಣು ಮತ್ತೆ ಬಂಡೆ ಕುಸಿದರೆ ಅಲ್ಲಿ ಸಾಕಷ್ಟು ಏನು 1 ಗಂಟೆ 2 ಗಂಟೆಗಳ ಕಾಲಕ್ಕೆ ಸದ್ಯಕ್ಕೆ ಮುಗಿಯೋದಿಲ್ಲ. ಯಾಕಂತಂದ್ರೆ ಬೃಹದಾಕಾರದ ಬಂಡೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೊತ್ತಾಗುತ್ತೆ, ಟೈಮಿಂಗ್ಸ್ ಕೂಡ ಸರಿಯಾಗಿ ರೈಲ್ವೆ ಅಧಿಕಾರಿಗಳು ಹೇಳ್ತಾ ಇಲ್ಲ. ಹಾಗಾಗಿ ಈಗಾಗಲೇ ನಿಂತಿದೆ ರೈಲ್ನಲ್ಲಿ ಇರ್ತಕ್ಕಂತಹ ಪ್ರಯಾಣಿಕರಿಗೆ ಊಟ ಮತ್ತೆ ಉಪಹಾರದ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ ಅನ್ನುವ ಮೊದಲ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಯಾಣಿಕರ ನಿರಂತರ ಅಂದ್ರೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಸಕಲೇಶಪುರ ಸಿಟಿಯಿಂದ ಏನಾದ್ರೂ ಎಡಕುಮರಿ ಮಧ್ಯೆ ಏನಾದ್ರೂ ಸಿಲುಕಿಕೊಂಡಿದ್ರೆ ಪ್ರಯಾಣಿಕರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಅಲ್ಲಿ ಯಾವುದೇ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಮತ್ತೊಂದು ಸಾಕಷ್ಟು ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗಾಗ್ಬೋದು, ಜೊತೆಗೆ ಅಲ್ಲಿ ಇದ್ದಂತವ್ರಿಗೆ ಎಲ್ರಿಗೂ ಸಮಸ್ಯೆ ಆಗ್ತಾ ಇತ್ತು. ಬಟ್ ಈಗ ಸದ್ಯಕ್ಕೆ ಸಕಲೇಶಪುರ ರೈಲ್ವೆ ನಿಲ್ದಾಣದಲ್ಲಿ ರೈಲು ನಿಂತಿರುವಂತದ್ದು. ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲಸ ಕಾಮಗಾರಿ ಅಂದ್ರೆ ತೆರವನ್ನು ಮಾಡ್ಲಿಕ್ಕೆ ಈಗಾಗಲೇ ಆರಂಭ ಮಾಡಿರತಕ್ಕಂಥದ್ದು ರೈಲ್ವೆ ಸಿಬ್ಬಂದಿಗಳು. ಪ್ರಕಾಶ್, ಪದೇ ಪದೇ ಈ ರೀತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ರೈಲು ಸಂಚಾರವನ್ನು ಮಾಡುವವರಿಗೆ ಅದರಿಂದ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಇಲ್ವಾ? ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಅಂತ? ಅಂದ್ರೆ ಈ ಇಡೀ ಮಳೆಗಾಲ ಆಗಿದ್ರೆ ಸಾಕಷ್ಟು ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಹಾಸನ ಜಿಲ್ಲೆ ಸಕಲೇಶಪುರ ಅಂತ ಅಂದ್ರೆ ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ ಹರಿದು ಹೋಗುತ್ತೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 175, ಇನ್ನೊಂದ್ ಕಡೆ ರೈಲ್ವೆ ಹಳಿ. ಇವೆರಡು ಕೂಡ ಬಹಳ ಮುಖ್ಯವಾಗಿ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಂತಹ ಪ್ರಮುಖ ರಸ್ತೆ ಮತ್ತೆ ಪ್ರಮುಖ ರೈಲ್ವೆ ಹಳಿಗಳು. ಕೆಲ ಕಡೆ ನಾವು ಸಾಕಷ್ಟು ವರ್ಷಗಳಿಂದಲೂ ಕೂಡ ಸುದ್ದಿ ನಿರಂತರವಾಗಿ ಮಾಡ್ತಾ ಇದ್ವಿ. ಆದ್ರೆ ರೈಲು ಹಳಿ ಮೇಲೆ ಮಣ್ಣು ಕುಸಿತಾ ಇರುತ್ತೆ ಮಳೆಗಾಲದಲ್ಲಿ. ಅವರು ತೆರವು ಕಾರ್ಯಾಚರಣೆ ಮಾಡ್ತಾರೆ, ಮೇಲಧಿಕಾರಿಗಳು ಬರ್ತಾರೆ. ನಾವು ಆ ಟೈಮ್ಗೆ
ಇದಕ್ಕೆ ಎಲ್ಲವನ್ನು ಕೂಡ ಸರಿ ಮಾಡಿ ಹೋಗ್ತಾರೆ. ಆದ್ರೆ ಪ್ರಕೃತಿಯ ಮುಂದೆ ಯಾವುದೂ ಅಲ್ಲ. ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಅದು ಯಾವ ಕೆಲಸ ಮಾಡಿದ್ರು ಕೂಡ ಕಿತ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇದು ಅಧಿಕಾರಿಗಳಿಗೂ ಒಂದ್ ರೀತಿ ಮಳೆಗಾಲ ಬಂತಂದ್ರೆ ಸಾಕಷ್ಟು ತಲೆನೋವಾಗುತ್ತೆ. ಜೊತೆಗೆ ರೈಲ್ವೆ ಸಿಬ್ಬಂದಿಗಳಿಗೆ ತಲೆನೋವಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಕ್ಕಂತಹ ಪ್ರಯಾಣಿಕರಿಗೆ ಇರೋದು ಹತ್ರ ಮಂಗಳೂರಿಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರಿನಿಂದ ಹತ್ತಿರದ ಮಾರ್ಗ ಅಂತಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ರಸ್ತೆ. ಅದರಲ್ಲೂ ಕೂಡ ಮಣ್ಣು ಕುಸಿದ್ರೆ ಅದರಲ್ಲೂ ಸಾಕಷ್ಟು ಮಂದಗತಿಯಲ್ಲಿ ವಾಹನ ಓಡಾಡುವಂತದ್ದು. ಅದೆಷ್ಟೋ ಬಾರಿ ತಿಂಗಳಗಟ್ಟಲೆ ಅದನ್ನ ಬಂದ್ ಮಾಡ್ಲಾಗಿತ್ತು. ಆದ್ರೆ ಈಗ ಮತ್ತೆ ರೈಲ್ವೆ ಹಳಿ ಮೇಲೆ ನಿರಂತರವಾಗಿ ಈ ರೀತಿ ಆಗಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಈ ವರ್ಷ ಮಳೆಗಾಲದಲ್ಲಿ ಮೊದಲನೇ ಬಾರಿಗೆ ಗುಡ್ಡ ಕುಸಿತಿರುವಂತದ್ದು. ಕಳೆದ ವರ್ಷ 2-3 ಬಾರಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತಿತ್ತು. ಹಾಗಾಗಿ ಈಗ ಅವೆಲ್ಲವನ್ನು ಕೂಡ ತೆರವುಗೊಳಿಸಿ ಸುಸಜ್ಜಿತ ವ್ಯವಸ್ಥೆಗೆ ಓಡಾಡ್ಲಿಕ್ಕೆ ಸರಿ ಮಾಡಿದ್ರು. ಈಗ ಮತ್ತೆ ಬಂಡೆ ಕುಸಿತಿರುವಂತದ್ದು ಆ ದೃಶ್ಯ ಫೋಟೋಗಳಲ್ಲಿ ನೋಡ್ತಾ ಇದೀವಿ. ಆ ಬಂಡೆ ಕುಸಿದಂತ ರಭಸಕ್ಕೆ ಆ ರೈಲ್ವೆ ಹಳಿನೇ ಒಂದು ಕಡೆ ಬಾಗಿರುವಂತದ್ದು, ತಗ್ಗಿ ಹೋಗಿದೆ. ಹಾಗಾಗಿ ಅದು ಸರಿ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ರೈಲ್ವೆ ಸಿಬ್ಬಂದಿಗಳು ಹೋಗಿದ್ದಾರೆ. ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಅಂದ್ರೆ ಬಹುತೇಕ ಕಡಗರವಳ್ಳಿಯ ಭಾಗದಲ್ಲಿ ಸಾಕಷ್ಟು ಈ ಬಂಡೆ ಕುಸಿತ ಮತ್ತೆ ಮಣ್ಣು ಕುಸಿತ ರೈಲ್ವೆ ಹಳಿ ಮೇಲೆ ನಿರಂತರವಾಗಿ ಆಗ್ತಾನೆ ಇರುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.